ಅಶೋಕ್, ಟೈಮ್ ಆಗ್ತಾ ಆಗ್ತಾ ಏನೋ ಒಂಥರ ಟೆನ್ಷನ್ ಆಗ್ತಾ ಇದೆ. ಈ ಸಮಯದಲ್ಲಿ ನಾವು ಧೈರ್ಯವಾಗಿರ್ಬೇಕು ಶಿವಕಾಮಿ. ನಾವೇ ಗಾಬರಿ ಆಗೋದ್ರೆ ಭೈರವಿ ಗಾಬರಿ ಆಗಲ್ವಾ? ಆಮೇಲೆ ಇಂಜೆಕ್ಷನ್ ಮಾತ್ರೆ ದೇಹದಲ್ಲಿ ಕೆಲಸ ಮಾಡಲ್ಲ. ಇಲ್ಲ, ಅದಕ್ಕಲ್ಲ. ಅದು ಇನ್ನ ಅಮೌಂಟ್ ಬಂದಿಲ್ವಲ್ಲ. MLA ಬಂದು ರಿಸೆಪ್ಷನ್ ಅಲ್ಲಿ ಅಮೌಂಟ್ ಪೇ ಮಾಡೋವರೆಗೂ ನನ್ ಜೀವ ನನ್ನ ಹತ್ರ ಇರಲ್ಲ ಅಶೋಕ್. ನೀವು ಕಾಲ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು? ಅವ್ರು ಆಲ್ರೆಡಿ ಹೊರಟಿದ್ರು. ಕಾರಲ್ಲಿ ದುಡ್ಡಿಟ್ಟಿದ್ದೀನಿ ಅಂತಲೂ ಹೇಳಿದ್ರು. ಇಷ್ಟೊತ್ತಾಯ್ತು ಅಶೋಕ್. ಮೇಡಮ್, ಆಪರೇಷನ್ ಶುರುವಾಗ್ತಿದೆ, ಪೇಮೆಂಟ್ ಯಾವಾಗ ಮಾಡ್ತೀರಾ? ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್? ಆನ್ ದ ವೇ ಇದ್ದಾರೆ. ಜಾಸ್ತಿ ಅಂತಂದ್ರೆ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ತುಂಬಾ ಲೇಟ್ ಆಗ್ತಿದೆ ಸರ್. ನಿಮ್ಗೆ ಗೊತ್ತಲ್ವಾ, ಡಾಕ್ಟರ್ ಕೆನಡಾದಿಂದ ಬಂದಿರೋದು. ಅವ್ರು ಇವತ್ತೇ ಕೆನಡಾಗೆ ಹೊರಡಬೇಕು. ಆಲ್ರೆಡಿ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಆಪರೇಷನ್ ಮೇಜರ್ ಆಗಿರೋದ್ರಿಂದ ಮಿನಿಮಮ್ 8 ಅವರ್ಸ್ ಬೇಕು. ಲೇಟ್ ಆಯ್ತು ಅಂತ ಆಪರೇಷನ್ ಕ್ಯಾನ್ಸಲ್ ಮಾಡಿ ಹೊರಟ್ರೆ ನಿಮ್ಗೆ ಕಷ್ಟ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಮೌಂಟ್ನ ಕ್ಲಿಯರ್ ಮಾಡಿ. ಆಯ್ತು. ಹಾ ಅಶೋಕ್, ಎಲ್ಲಿದ್ದಾರೆ ಕೇಳಿ ಪ್ಲೀಸ್. ನಾವು ಪದೇ ಪದೇ ಕಾಲ್ ಮಾಡಿದ್ರೆ ಅವ್ರೇನು ಅನ್ಕೊಳ್ಳೋದ ಹೇಳು? ನರ್ಸ್ ಹೇಳ್ದಂಗೆ ಡಾಕ್ಟರ್ ಏನಾದ್ರು ಆಪರೇಷನ್ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟ್ಬಿಟ್ರೆ? ಅಲ್ಲ, ಅವ್ರಿಗೆ ಹೊರಟಿದ್ದ ಟೈಮ್ಗೆ ಇಷ್ಟೊತ್ತಿಗಾಗಲೇ ಇಲ್ಲಿ ಇರಬೇಕಾಗಿತ್ತು. ಅದೇನ್ ಹಣೆ ಬರಾನು ಅಶೋಕ್. ಯಾರಿಗೂ ಆಗ್ದಿರೋ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಆಗುತ್ತೆ. ಎಂತ ಜಾತಕ ನಮ್ದು. ನಾನು ಯಾವ್ದಾದ್ರೂ ಒಂದು ಸಣ್ಣ ಕೆಲ್ಸ ಅಂತ ಅನ್ಕೊಂಡ್ರೆ ಅದು ಸಣ್ಣದಾಗ ಆಗದೇ ಇಲ್ಲ. ಏನಾದ್ರೂ ಒಂದ್ ವಿಘ್ನ ಬಂದೇ ಬರುತ್ತೆ. ಅವ್ರು ಕಾಲ್ ಮಾಡಕ್ಕೂ ಆಗ್ತಿಲ್ಲ, ಇಲ್ಲಿ ಸುಮ್ನೆ ಇರಕ್ಕೂ ಆಗ್ತಿಲ್ಲ. ಸರಿ, ಅವ್ರೇನಾರು ಅನ್ಕೊಳ್ಳಿ, ಕಾಲ್ ಮಾಡ್ತೀನಿ. ಹಾ, ಆಮೇಲೆ ಸಾರಿ ಕೇಳಿದ್ರಾಯ್ತು. ಏನಾಯ್ತು? ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಅಶೋಕ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ ಅಶೋಕ್. ಶಿವಗಾಮಿ, ನೀನ್ ಧೈರ್ಯ ಕಳ್ಕೊಬೇಡ. ನಾನೇ ಹೋಗಿ ನೋಡ್ಕೊಬರ್ತೀನಿ. ಅವ್ರ ಮನೆಗೂ ಮತ್ತೆ ಇಲ್ಲಿಗೆ ಇರೋದು ಒಂದೇ ದಾರಿ. ಅಲ್ಲೇ ಹೋಗಿ ನೋಡ್ಕೊಂಬರ್ತೀನಿ. ಧೈರ್ಯವಾಗಿರು, ಹೆದರ್ಕೋಬೇಡ. ಹಾ, ಅಲ್ಲ, ಇವನು MLAಗೆ ಆಕ್ಸಿಡೆಂಟ್ ಮಾಡಿದ್ನಾ ಇಲ್ವಾ? ಒಂದು ವಿಷಯನೂ ಗೊತ್ತಾಗ್ತಿಲ್ವಲ್ಲ. ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ. ಹಲೋ, ಹೇಳಿದ ಕೆಲಸ ಮುಗೀತಾ? ಹಾ ಮೇಡಮ್, ಮುಗಿಸ್ಬಿಟ್ಟೆ. ಸರಿ, ಇನ್ನಾಯ್ತು. ಮತ್ತೆ ಮತ್ತೆ ನನಗೆ ಕಾಲ್ ಮಾಡ್ತಾ ಇರಬೇಡ. ನಾನು ಹೇಳಿದ್ನಲ್ಲ, ಅಲ್ಲಿಗೆ ಹೊರಟೋಗು. ಆ ಸಿಮ್ ತೆಗೆದು ಮೊದಲು ಬಿಸಾಕು. ಸರಿ ಮೇಡಮ್, ಆಯ್ತು. ಶಿವಗಾಮಿ